ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಟ್ಯಾಬ್ಲೆಟ್ ಗೈಟರಿನ್ ಬಗ್ಗೆ. ಟ್ಯಾಬ್ಲೆಟ್ ಗೈಟರಿನ್ ಡಾಕ್ಟರ್ ನಿಮ್ಗೆ ಯಾವ ಕಂಡೀಷನ್ಸ್ನ ಬರ್ದು ಕೊಡ್ತಾರೆ, ಇದ್ರೊಳಗಡೆ ಪ್ರಮುಖ ಘಟಕ ದ್ರವ್ಯ ಏನೇನು ಇರ್ತಾವೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡ್ಬೋದು, ಇದನ್ನ ತೊಗೊಂಡ್ರೆ ನಿಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಟ್ಯಾಬ್ಲೆಟ್ ಗೈಟರಿನ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್. ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂದ್ರೆ ನೋಡ್ರಿ, ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತಾ ಗ್ರಂಥ ಟೆಕ್ಸ್ಟ್ ಬುಕ್ಸ್ ನಾಗ ಇದ್ರ ಉಲ್ಲೇಖ ಸಿಗಂಗಿಲ್ಲ. ಇಲ್ಲೇನಾಗ್ತದಪ್ಪ ಅಂದ್ರೆ ಪರ್ಟಿಕ್ಯುಲರ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಇಲ್ಲ ಆಯುರ್ವೇದಿಕ್ ಜಡಿಬುಟಿ ಅನ್ಬೋದು, ಆಯುರ್ವೇದಿಕ್ ಜಡಿಬುಟಿಗಳನ್ನು ಉಪಯೋಗ ಮಾಡ್ಕೊಂಡು ತಮ್ಮದೇ ಒಂದು ಹೊಸ ಫಾರ್ಮುಲೇಷನ್ ಕಂಡು ಹಿಡಿದಿರ್ತಾರ. ಇದ್ರ ಟೆಸ್ಟಿಂಗ್ ಮಾಡಿಸ್ತಾರೆ, ಇದ್ರ ಅಪ್ರೂವಲ್ ತಗೊಂತಾರ, ಅವ್ರ ಕಡೆ ಇದ್ರ ಮಾಲೀಕನ ಹಾಕಿರ್ತೈತಿ. ಇದಕ್ಕೆ ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂತ ಕರಿತಾರ್ರಿ. ಸೊ ಟ್ಯಾಬ್ಲೆಟ್ ಗೈಟರಿನ್ ಡಾಕ್ಟರ್ ಯಾವಾಗ ಬರ್ದು ಕೊಡ್ತಾರ ಅಂದ್ರೆ ನೋಡ್ರಿ, ನಿಮ್ಗೆ ಏನಾರ ಹೈಪೋಥೈರಾಯ್ಡಿಸಮ್ ಸಮಸ್ಯೆ ಇದೆ, ಹೈಪರ್ ಥೈರಾಯ್ಡಿಸಮ್ ಇಲ್ಲ ಹೈಪೋಥೈರಾಯ್ಡಿಸಮ್ ಸಮಸ್ಯೆ ಐತಂದ್ರ, ಗಾಯ್ಟರ್ ಸಮಸ್ಯೆ, ಅಯೋಡಿನ್ ಡೆಫಿಷಿಯನ್ಸಿ ಸಂಬಂಧ ಆಗುತ್ತೆ, ಆ ಸಮಸ್ಯೆ ಏನಾರ ಐತಂದ್ರ ಡಾಕ್ಟರ್ ಇದನ್ನ ಬರ್ದು ಕೊಟ್ಟಿರ್ತಾರ. ಇದು ನಿಮ್ ಥೈರಾಯ್ಡ್ ಹಾರ್ಮೋನ್ ಏನೈತೆ ನೋಡ್ರಿ, ಅದನ್ನ ರೆಗ್ಯುಲೇಟ್ ಮಾಡುತ್ತಾ ಮತ್ತು ಅದರದ್ದು ಓವರ್ ಆಲ್ ಹೆಲ್ತ್ ಕಂಡೀಷನ್, ಓವರ್ ಆಲ್ ನಿಮ್ದು ಥೈರಾಯ್ಡ್ ಏನಿರ್ತೈತೆ ಅದಕ್ಕೆ ಹೆಲ್ತ್ ಮೇಂಟೈನ್ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಮತ್ತು ಇದು ನಿಮ್ದು ಎಂಡೋಕ್ರೈನ್ ಫಂಕ್ಷನ್ಸ್ ಏನಿರ್ತಾವ ನೋಡ್ರಿ, ಗ್ಲ್ಯಾಂಡ್ಸ್ ಅದನ್ನ ಕೂಡ ಇಂಪ್ರೂವ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಈಗ ಇದ್ರ ಘಟಕ ದ್ರವ್ಯ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಪ್ರತಿ ಒಂದು ಗೈಟರಿನ್ ಟ್ಯಾಬ್ಲೆಟ್ ಏನಿರ್ತೈತಿ ಅದರೊಳಗಡೆ ಕಾಂಚನಾರ ಗುಗ್ಗುಲು 350 mg, ಗಂಧ ಮಲಕಂದನ್ 75 mg, ಪ್ರವಾಳ ಪಂಚಾಮೃತ ರಸ 25 mg, ರಸಮಾನಿಕ 25 mg, ನಾಗಭಸ್ಮ 15 mg, ಯಶದ ಭಸ್ಮ 10 mg, ಮತ್ತೆ ಕ್ರಿಮಿಗ್ನ ಕ್ವಾಥ 100 mg. ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಮತ್ತೆ ಪ್ರೊಸೆಸ್ ಮಾಡ್ತಾರೆ, ಭಾವನಾ ಕೊಡ್ತಾರೆ. ಕ್ರಿಮಿಗ್ನ ಕ್ವಾಥ 100 mg, ಕಾಂಚನಾರ, ತ್ರಿಫಳ, ಗೋರಖಮುಂಡಿ, ವರುಣಛಾಲ್, ಜಲಕುಂಬಿ, ಪುನರ್ನವ ಮತ್ತು ದಶಮೂಲ ಏನಿರ್ತಾವ, ದಶಮೂಲದ 10 ಇರ್ತಾವ ಇಂಗ್ರೀಡಿಯೆಂಟ್ಸ್. ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ 50 mg. ಇದನ್ನೆಲ್ಲ ಭಾವನಾ ಕೊಟ್ಟು ಇದನ್ನ ತಯಾರು ಮಾಡ್ತಾರೆ. ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರ ಆರ್ಯ ಔಷಧಿ ಫಾರ್ಮಾಸ್ಯೂಟಿಕಲ್ಸ್ ಇಂದೋರ್. ಇದನ್ನ ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ ನೋಡ್ರಿ. ನಾನು ನಿಮ್ಗೆ ಇಲ್ಲಿ ಅಡಲ್ಟ್ ಡೋಸೇಜ್ ತಿಳಿಸ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರು ಅದಾರ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು, ನೋಡ್ರಿ ಕೆಲವೊಂದಿಷ್ಟು ಕಂಡೀಷನ್ ಡಾಕ್ಟರ್ ನಿಮ್ಗೆ ಇದನ್ನ ಬೆಳಿಗ್ಗೆ ಒಂದು ರಾತ್ರಿಗೆ ಒಂದು ತಗೊಳ್ಳಿಕ್ಕೆ ಹೇಳ್ತಾರೆ. ಸಿವಿಯರ್ ಕಂಡೀಷನ್ಸ್ ನಾಗ 2 ಟ್ಯಾಬ್ಲೆಟ್ ಬೆಳಿಗ್ಗೆ 2 ಟ್ಯಾಬ್ಲೆಟ್ ರಾತ್ರಿ ತಗೊಳಕ್ ಹೇಳ್ತಾರೆ. ಇದನ್ನ ಯಾವಾಗ್ಲೂ ಊಟ ಆದ ನಂತರನೇ ಸೇವನೆ ಮಾಡಬೇಕು. ಮತ್ತೆ ನಾರ್ಮಲ್ ನೀರ್ ಜೊತೆ ತಗೋಬಹುದು, ಇಲ್ಲ ಉಗುರು ಬೆಚ್ಚ ನೀರ್ ಜೊತೆಗೆ ಇದನ್ನ ಸೇವನೆ ಮಾಡಬಹುದು, ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ತಗೊಳಕ್ ಹೇಳೋಂತಾರ ಆ ರೀತಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಸೊ ನೋಡಿ ಅದು ಡಿಪೆಂಡ್ ಆಗುತ್ತೆ ನಿಮ್ ಬಾಡಿ ಕಂಡೀಷನ್ ಮತ್ತೆ ಡಾಕ್ಟರ್ ಸಜೆಷನ್ಸ್ ಮೇಲೆ. ಯಾಕಂದ್ರೆ ಡಾಕ್ಟರ್ ನಿಮ್ ಎಲ್ಲ ಟೆಸ್ಟ್ ರಿಪೋರ್ಟ್ಸ್ ಇರ್ತಾವ, ಎಲ್ಲ ನೋಡ್ತಾರೆ, ನಿಮ್ ಬಾಡಿ ಎಕ್ಸಾಮಿನೇಷನ್ ಮಾಡ್ತಾರ, ನಿಮ್ ಕಡೆ ಬಂದ ಹಿಸ್ಟ್ರಿ ತಗೊಂತಾರ. ಎಲ್ಲ ತಗೊಂಡಾದ್ಮೇಲೆ ಡಾಕ್ಟರ್ ಇದ್ರ ಜೊತೆಗೆ ನೀವು ಬೇರೆ ಸಪೋರ್ಟಿವ್ ಮೆಡಿಕೇಶನ್ಸ್ ಏನ್ ಕೂಡ ಅಂತಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ಇದನ್ನ ನಿಮ್ಗೆ ತಗೊಳಕ್ ಹೇಳೋಂತಾರ ಅಷ್ಟು ದಿನ ಇದ್ರ ಉಪಯೋಗ ಮಾಡಬಹುದ್ರಿ. ಇದ್ರಲ್ಲಿ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ ನೋಡ್ರಿ, ಇದ್ರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ, ನೋ ಸೈಡ್ ಎಫೆಕ್ಟ್ಸ್. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 300 ರೂಪಾಯಿದಾಗ 100 ಟ್ಯಾಬ್ಲೆಟ್ ಬಾಕ್ಸ್ ಇದೆ ನಿಮ್ಗೆ ಸಿಗ್ತೈತಿ ಟ್ಯಾಬ್ಲೆಟ್ ಗೈಟರಿನ್. ಅವೈಲಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದು ಕೊಟ್ಟಂತ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ ಇಲ್ಲ ಯಾವ್ದಾದ್ರು ಆನ್ಲೈನ್ ಫಾರ್ಮಸಿ ಆಪ್ ಲಿಂತ್ರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ ಎಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರುತ್ತೆ ನೋಡ್ರೆ ಅವ್ರ ಜೊತೆಗೆ ಇದನ್ನು ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸಿದಂಗ ಯಾವ್ದು ಮೆಡಿಸಿನ್ ನೋಡ್ರಿ ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲ ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.